ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಗೆಟ್ ರೆಡಿ ವಿತ್ ಮೀ. ಗೌರಿ ಗಣೇಶ ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಸೆರಮ್, ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸೆರಮ್ ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಟಾಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಏನು ಹೇಳ್ಬೇಕಂತ ಹೇಳಿದ್ರೆ, ಕೆಲವೊಂದಷ್ಟು ಹುಡುಗರು ಇರ್ತಾರೆ, ಏನಂತ ಹೇಳಿದ್ರೆ ಅವ್ರಿಗೆ ಸ್ಕಿನ್ ಕೇರ್ಗೂ ಮತ್ತು ಮೇಕಪ್ಗೂ ವ್ಯತ್ಯಾಸನೇ ಗೊತ್ತಿರಲ್ಲ. ನನ್ನ ಮಕ್ಕಳಿಗೆ ಸುಮ್ಮನೆ ಬಂದ್ಬಿಟ್ಟು ನೀನು 3 ಲೇಯರ್ ಮೇಕಪ್ ಹಾಕೋತೀವ, 4 ಲೇಯರ್ ಮೇಕಪ್. ಗುರು, ಮೇಕಪ್ ಅಂತ ಹೇಳಿದ್ರೆ ಏನಂತ ಹೋಗಿ ತಿಳ್ಕೊಂಡು ಬಾ, ಆಮೇಲಿಂದ ಕಮೆಂಟ್ ಮಾಡಿ ಮಾತಾಡೋ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಯಾವ ಹುಡುಗಿರು ಏನು ರೆಡಿ ಆದರೆ ಮೇಕಪ್ ಮಾಡೋಣ ಅಂತ ತಿಕ್ಲು ಥರ ಆಡಬೇಡ. ನಾನು ಅವಾಗ ಯೂಸ್ ಮಾಡಿದ್ದು ಬಂದು ಎಮೋಲಿನ್ ಮಾಯಿಶ್ಚರೈಸರ್. ಮತ್ತು ಇವಾಗ ಯೂಸ್ ಮಾಡ್ತಾ ಇರೋದು ಡಾಟ್&ಕಿ ಅವರ ಟಿಂಟೆಡ್ ಸನ್ಸ್ಕ್ರೀನ್. ಟಿಂಟೆಡ್ ಸನ್ಸ್ಕ್ರೀನಲ್ಲಿ ನಾನು ತುಂಬ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿಲ್ಲ. ಟಿಂಟೆಡಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳೋದಕ್ಕೆ ಇದು ಯೂಸ್ ಮಾಡಿದ್ದೀನಿ, ಬಟ್ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಯಾವುದೇ ಥರ ವೈಟ್ ಕ್ಯಾಸ್ಟಲ್ಲಿ ಏನು ಬರೋದಿಲ್ಲ. ಆ್ಯಂಡ್ ಸನ್ಸ್ಕ್ರೀನ್ ಆಗಿ ಕೂಡ ವರ್ಕ್ ಆಗುತ್ತೆ. ಇದನ್ನು ನೀವು ಯಾವ್ದಾದ್ರು ಫಂಕ್ಷನ್ಸು ಆ ಥರ ಇದ್ದಾಗ ಯೂಸ್ ಮಾಡ್ಕೋಬೋದು. ಇನ್ಸ್ಟೆಡ್ ಆಫ್ ನೀವೇನೋ ಯೂಸ್ ಮಾಡ್ತೀರಲ್ಲ BB ಕ್ರೀಮ್, CC ಕ್ರೀಮ್ ಮತ್ತು ಫೌಂಡೇಶನ್, ಇದ್ರ ಬದಲು ಇದನ್ನೇ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಬಂದು ಝೂಡಿಯೋದು ಯಾವುದೋ ಲಿಪ್ಸ್ಟಿಕ್ ತಂದಿಟ್ಟಿದೆ, ಅದನ್ನು ಯೂಸ್ ಮಾಡಿರಲಿಲ್ಲ. ಸೊ ಅದನ್ನೇ ಚೀಕ್ ಮತ್ತು ಚೀಕ್ ಟಿಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಈ ಮೇಕಪ್ ಪ್ರಾಡಕ್ಟ್ ಬಗ್ಗೆ ಅಷ್ಟೆಲ್ಲ ಐಡಿಯಾಸ್ ಇಲ್ಲ, ಯಾವ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಏನು ಅಂತ. ನಂಗೆ ಮತ್ತು ಅದ್ರ ಮೇಲೆ ತುಂಬ ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಲ್ಲ. ಅಫೋರ್ಡೆಬಲ್ ರೇಂಜಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಟ್ರೈ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಚೆನ್ನಾಗೈತೆ ಅಲ್ವ ಅಂತ. ಈ ಥರ ಅಂದರೆ ಆವಾಗಲೇ ಹೇಳ್ತಿದ್ದಂಗೆ ಸುಮ್ಮನೆ ಸ್ಕಿನ್ ಕೇರ್ಗೂ ಮೇಕಪ್ಗೂ ಡಿಫ್ರೆನ್ಸ್ ಗೊತ್ತಿಲ್ದಾರೆ ನನ್ನ ಮಕ್ಕಳು ಬಂದುಬಿಟ್ಟು ಏನು ಹುಡುಗಿರಿಗೆ ನೀನು ಮೇಕಪ್ ಮಾಡ್ಕೊತೀಯ ಅಂತ ಹೇಳ. ನನ್ನ ಮಕ್ಕಳು ನಿಮ್ಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ, ಯಾವುದೇ ಹುಡುಗಿಗಾದರೂ ಆಗೇ ಆಗಿರುತ್ತೆ. ಫಸ್ಟು ನೀವು ಏನೇನಂತ ಹೇಳ್ಬೇಕಂತ ಅವಕ್ಕೆ ಏನು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟು ತಿಳ್ಕೊಬಂದು ಮಾತಾಡ್ರಿ. ಎಷ್ಟೊಂದು ಜನ ಹುಡುಗಿರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಈ ಮುಂಡೆ ಮಕ್ಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನು ತಿಳ್ಸೋಕ್ಕೇ ಹೋಗಲ್ಲ. ಸ್ಕಿನ್ ಕೇರ್ ಅಯ್ಯೋ ಹೆಂಗಾರೋ ಅನ್ಕೊಂಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ. ಸುಮ್ಮನೆ ಬರುತ್ತದೆ ಕೆಟ್ಟ ಮಾತುಗಳು. ಮತ್ತು ಏನು ಸ್ವಲ್ಪ ಕೆಟ್ಟ ಮಾತಾಡಿದೆ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಅದು ಹಂಗೇ ಯೂಶ್ವಲಾಗಿ ಬಂದುಬಿಡುತ್ತೆ. ಇವಾಗ ನಾನು ಯೂಸ್ ಮಾಡ್ತಾರೆ ಲಿಪ್ಸ್ಟಿಕ್ ಬಂದು ಯಾವ ಬ್ರ್ಯಾಂಡು ಏನು ಅದೆಲ್ಲ ನಮಗೆ ಗೊತ್ತಿಲ್ಲ, ಸರಿನಾ. ಇವಾಗ ಫುಲ್ ರೆಡಿ ಆದೆ. ಇವಾಗ ಟ್ರೆಡಿಷ್ನಲ್ ಲುಕ್ ಬಂದು ಬಿಂದಿ ಗಿಂದಿ ಇಲ್ಲದೆ ಕಂಪ್ಲೀಟ್ ಆಗಲ್ಲ. ಸೊ ಇಟ್ಸ್ ಇನ್ಕಂಪ್ಲೀಟ್ ಬಿಂದಿ ಇಲ್ಲದೆ. ಇವಾಗ ನಾನು ರೆಡಿ ಆಗಿದ್ದೀನಿ. ಹೇಗೆ ಅನಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಹೇಗೆ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ. ಮತ್ತು ಇವಾಗ ಏರ್ ಸೆಟ್ ಮಾಡ್ಕೋಬೇಕು. ಏರ್ ಸೆಟ್ ಅಂತ ಹೇಳಿದ್ರೆ ಏನಿಲ್ಲ, ದಬಾಕ್ಬಿಟ್ಟು ಹಿಂಗೆ ಉದ್ರಿದ್ರೆ ಏರ್ ಸೆಟ್ ಆಗುತ್ತೆ. ಈ ಕರ್ಲಿಯರ್ ವೇವಿಯರ್ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೂದಲು ಸೆಟ್ ಮಾಡೋದು, ಕೂದಲನ್ನ ಬಾಚೋದು ಒಂದೇ ಸತಿ, ಅದು ತಲೆ ಸ್ನಾನ ಮಾಡಿದಾಗ ಅಷ್ಟೇ. ಸೊ ಇವಾಗ ನಾನು ಫುಲ್ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ಪೂಜೆ ಮಾಡಬೇಕು. ಮತ್ತು ನಿಮ್ಗೆ ಯಾವುದಾದ್ರೂ ಈ ಬಟ್ಟೆ ಲಿಂಕ್ ಅಥವಾ ಈ ಸ್ಕಿನ್ ಕೇರ್ದು ಲಿಂಕ್ ಏನಾದರೂ ಬೇಕಿತ್ತು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಕಮೆಂಟ್ ಮೂಲಕ ನಿಮಗೆ ಎಲ್ಲಿ ಪರ್ಚೇಸ್ ಮಾಡಿದೆ ಏನು ಇತ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಗೆಟ್ ರೆಡಿ ವಿತ್ ಮೀ ವ್ಲಾಗ್. ಹೇಗೆ ಅನಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಹಬ್ಬ ಹೇಗಿತ್ತು ಅಂತಲೂ ತಿಳಿಸಿ, ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಷ್ಟೊಂದು ಜನ ಸುಮ್ಮನೆ ನೋಡ್ತಾರೆ, ಸಬ್ಸ್ಕ್ರೈಬೇ ಮಾಡಲ್ಲ, ಮಾಡಿರಿ.